ಹ್ಞೂ ಆನ್ ಆಯಿತು. ನಿಮಗೋಸ್ಕರನೇ ಆನ್ ಮಾಡಿದೆ, ಆಗ್ಲಿಂದ ಕೇಳ್ತಿದ್ರಲ್ಲ ಅದಕ್ಕೆ. ಕೊಡಿಲಿ ಸರ್ಚ್ ಮಾಡ್ತೀನಿ. ಮೈಲೇಜು ಹೈವೇಲಿ ಒಂದು 28 ಬರುತ್ತೆ ಬ್ರೋ. ಸ್ಪೀಡು ಮ್ಯಾಕ್ಸ್ ಟು ಮ್ಯಾಕ್ಸು 140ವರೆಗೂ. ಟಾಪ್ ಸ್ಪೀಡ್ ನಾನು ಹೋಗಿದ್ದೀನಿ 140ವರೆಗೂ ಹೋಗಿದ್ದೀನಿ. ಇದು BS3 ಅಲ್ವಾ, ಆರಾಮಾಗಿ ಹೋಗುತ್ತೆ ನೋಡಿ. ಇದು ಇನ್ಸ್ಟಾಗ್ರಾಮ್ದು, ಯೂಟ್ಯೂಬ್ ಚಾನಲ್ಲು ಇದೆ ನಂದು. ಯೂಟ್ಯೂಬ್ ಇದೆ ಬೇರೆ ಸೇಮ್ ಹೆಸ್ರೆ, ಅದರಲ್ಲಿ ಹಾಕಿದ್ದೀನಿ ನೋಡಿ ಲಿಂಕು ಇಲ್ಲಿ. ಹಾಂ ಅದರದ್ದೇ. ಸರಿ, ಓಕೆ ಬ್ರೋ, ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್. ವಿಡಿಯೋ ಅಪ್ಲೋಡ್ ಮಾಡ್ತೀರಣ್ಣ? ಹಾಂ, ವಿಡಿಯೋ ಅಪ್ಲೋಡ್ ಮಾಡ್ತೀರಾ? ಹಾಂ, 2 ದಿನ ಎಡಿಟ್ ಮಾಡಿಬಿಟ್ಟು ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು. ವಿಡಿಯೋ ನೋಡ್ತಿರೋರು ಹಂಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಕೆಲವ್ರು ಯೋಚನೆ ಮಾಡ್ತಾ ಇರ್ಬೋದು, ಹೇಗಪ್ಪ ಹಿಮಾಲಯನ್ 411 140ವರೆಗೂ ಹೋಗುತ್ತೆ ಅಂತ. ಸೊ ನಂದು ಬಂದು BS3 ಹಿಮಾಲಯನ್ನು. ಅದ್ರ ಜೊತೆಗೆ ನಾನು ಸ್ವಲ್ಪ ಪರ್ಫಾರ್ಮೆನ್ಸ್ ಏರ್ ಫಿಲ್ಟ್ರು ಮತ್ತು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ, ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಎಲ್ಲ ಹಾಕ್ಸಿದ್ದೀನಿ. ಸೊ ಹಾಗಾಗಿ ನನ್ನ ಗಾಡಿ ಬಂದು 120 ಆರಾಮಾಗಿ ಹೋಗುತ್ತೆ. ಗಾಡಿ ಮೇಲೆ ತುಂಬ ಪ್ರೆಷರ್ ಹಾಕಬೇಕು. ಸೊ ಆವಾಗ 140ವರೆಗೂ ಟಚ್ ಮಾಡ್ಬೋದು. ಅಷ್ಟರಲ್ಲಿ ಗಾಡಿ ಸಿಕ್ಕಾಪಟ್ಟೆ ವೈಬ್ರೇಷನ್ ಬರುತ್ತೆ, ಇಂಜಿನ್ ಮೇಲೆಲ್ಲ ತುಂಬ ಪ್ರೆಷರ್ ಬೀಳುತ್ತೆ. ಒಂದು ಸತಿ ಟ್ರೈ ಮಾಡಿದ್ದೀನಿ ಅಷ್ಟೇ, ಎಷ್ಟು ಹೋಗುತ್ತೆ ಪುಷ್ ಮಾಡೋಣ ಅಂತ. ಸೊ 140ವರೆಗೂ ಹಿಮಾಲಯನ್ BS3 ಹೋಗಿದೆ. ಆ್ಯಕ್ಚುಲಿ 140 ಟಚ್ ಮಾಡಿದೆ. ಇನ್ನೇನು ನಿಯರ್ ಟು ಸೋಲೂರು ಇದ್ದೀವಿ. ಇಲ್ಲಿಂದ ಲೊಕೇಶನ್ ಹಾಕ್ಕೊಂಡು ಸ್ಪಾಟ್ಗೆ ಹೋಗಬೇಕು. ಸೊ ಇಲ್ಲೇ ಅಂಗಡಿ ಕೂಡ ಇದೆ, ಕುಕ್ಕಿಂಗ್ ಐಟಮ್ಸ್ ಎಲ್ಲ ಇಲ್ಲೇ ತೊಗೊಂಬಿಡ್ತೀವಿ. ಇವಾಗ ಹಾಲಿದೆಯಾ? ಅದೇ ಬೆಟ್ಟದ ಮೇಲ್ಗಡೆನೇ. ಅದು ಸ್ವಲ್ಪ ಮ್ಯಾಗಿ, ಕಾಫಿ, ಟೀ ಎಲ್ಲ ಮಾಡಿಕೊಂಡು ಕುಡ್ಕೊಂಡು ಬರ್ತೀವಿ. ಓಕೆ, ಥ್ಯಾಂಕ್ ಯು. ಇದಕ್ಕೆ ಸ್ಕ್ಯಾನ್ ಮಾಡಲಾ? ಆನ್ ವೀಲ್ಸ್ ನೋಡಿ ಬ್ರೋ, ಇದೇನೆ. ಓಕೆ, ಥ್ಯಾಂಕ್ ಯು ಬ್ರೋ. ಸೊ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಹಾಗೆ ಒಂದು ಫಾಲೋ ಹಾಕೊಳ್ಳಿ. 2 ಫಾಲೋವರ್ಸ್ ಇವತ್ತು. ಸೊ ಫೈನಲಿ ನಮಗೆ ಬೇಕಾಗಿದ್ದಂತಹ ಕುಕ್ಕಿಂಗ್ ಐಟಮ್ಸ್ ಎಲ್ಲ ಸಿಕ್ತು. ಸ್ಟವ್ವು, ಪಾತ್ರೆ ಎಲ್ಲ ನಾವೇ ತೊಗೊಂಬಂದಿದ್ದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಇವಾಗ ಲೊಕೇಶನ್ಗೆ ಲೆಟ್ಸ್ ಗೋ. ಸಿಕ್ತು ಕಣೋ ನಂದಿನಿ ಹಾಲು. ಹೈವೇಯಿಂದ ಡಿವಿಯೇಷನ್ ತೊಗೊಂಡ್ಮೇಲಂತೂ ಫುಲ್ಲು ಕಂಟ್ರಿ ಸೈಡ್ ರೋಡ್ಸು, ಸಕ್ಕತ್ತಾಗಿದೆ ಲೊಕೇಶನ್ ಅಂತೂ, ನೋಡ್ತಾ ಇರ್ಬೋದು ನೀವು. ಸೊ ಆ್ಯಕ್ಚುಲಿ ಈ ರೋಡ್ ಬಂದು ತುಮಕೂರು ಮತ್ತು ದಾಬಸ್ಪೇಟೆ ಕನೆಕ್ಟ್ ಆಗುತ್ತೆ. ಬ್ಯೂಟಿಫುಲ್ ಲೊಕೇಶನ್ ಗುರು. ಥ್ಯಾಂಕ್ ಯು ಬ್ರೋ. ಇದೇ ಬೆಟ್ಟಕ್ಕೇ ಹೋಗ್ತಾ ಇರೋದು. ಲೊಕೇಶನ್ ನೋಡಿದ್ರೆ ಇಲ್ಲಿಗೇ ಎಂಡ್ ಆಗ್ತಾ ಇದೆ. ಬೆಟ್ಟದ ಮೇಲ್ಗಡೆ ಗಾಡಿ ತೊಗೊಂಡು ಹೋಗೋಕ್ಕಾದ್ರೆ ನೋಡಬೇಕು. ಈ ಕಡೆ ಅಂತೂ ಹತ್ಸೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಹಿಂಗಿದೆ ಫುಲ್ಲು. ನೋಡೋಣ, ಎಲ್ಲಾದ್ರೂ ಒಂದು ಕಡೆ ದಾರಿ ಇದ್ದರೆ ಹತ್ತಿಸ್ಬಿಡೋದೆ ಬೆಟ್ಟದ ಮೇಲ್ಗಡೆ. ಓ ಮೈ ಗಾಡ್, ಒಳ್ಳೆ ಆಫ್ ರೋಡ್ ಸ್ಪಾಟು ಗುರು, ಚೆನ್ನಾಗಿದೆ ಆಫ್ ರೋಡ್ ಮಾಡೋದಕ್ಕೆ. ಏನು ಕಾಣಿಸ್ತಾನೆ ಇಲ್ಲ, ಇನ್ನೇನು ಸನ್ಸೆಟ್ ಆಗ್ಬಿಡುತ್ತೆ. ನೋಡಿ ಎಷ್ಟು ಸ್ಟೀಪ್ ಇದೆ ಅಂತ. ಇಲ್ಲಿಗೇನೆ ಲಾಸ್ಟು ದಾರಿ. ಓಕೆ, ಗಾಡಿ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ. ಬೈಕ್ಸ್ ಎರಡೂ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇವಾಗ ಟ್ರೆಕ್ ಮಾಡ್ಕೊಂಡು ಹೋಗೋದು. ಸೊ ನಾವು ಯೂಶ್ವಲಿ ರೆಗ್ಯುಲರ್ ಸ್ಪಾಟ್ಗಳಿಗೆ ಹೋಗ್ತಾ ಇರ್ತೀವಿ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೊಸ ಲೊಕೇಶನ್ನ ಹುಡುಕಿದ್ವಿ. ಸೊ ಇದು ಬಂದು ಸೋಲೂರು ನಿಯರ್ ಬರುತ್ತೆ. ಆ್ಯಕ್ಚುಲಿ ಈ ಬೆಟ್ಟಕ್ಕೆ ಯಾವುದೇ ಏನು ಹೆಸರಿಲ್ಲ, ನಾವು ಸುಮ್ಮನೆ ಬಂದಿದ್ದೀವಿ ಹಾಗೇ. ನೋಡ್ಕೊಂಡು ನೋಡಿ, ಚಿರತೆಗಿರ್ತಾ ಇದ್ದತ್ತು ಹೇಳೋಕ್ಕಾಗಲ್ಲ, ಚಿರತೆಗಳಿರುತ್ತೆ ಈ ಕಡೆ. ನೋಡಿ ಇಲ್ಲಿ ಕೋಟೆ ಥರ ಇದೆ. ಅವರು ಹೇಳಿದ್ರು ಲೋಕಲ್ ಐಟು, ಮೇಲ್ಗಡೆ ಒಂದು ಚಿಕ್ಕ ದೇವಸ್ಥಾನ ಥರ ಇದೆ ಅಂತ. ಹಳೇ ಕಾಲದ ದೇವಸ್ಥಾನ ಇತ್ತು ಅನಿಸುತ್ತೆ, ಇವಾಗೆಲ್ಲ ಪಾಳು ಬಿದ್ದಿದೆ. ಸೊ ಎಷ್ಟೊಂದು ಜನ ಬರ್ತಾರೆ ಇಲ್ಲಿ ಬಿದ್ದಿರುವಂಥ ಪ್ಯಾಕೆಟ್ಗಳು, ಬಾಟಲ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಮಂಟಪ ನೋಡೋಣ ನಡಿ. ಲೊಕೇಶನ್ಗೆ ಬಂದು ಸೆಟಲ್ ಆಗಿದ್ದೀವಿ.
ಲಗೇಜ್ ಎಲ್ಲ ಇಲ್ಲಿ ಇಟ್ಬಿಟ್ಟು ಬಿಸಿಲು ಸ್ವಲ್ಪ ಕಮ್ಮಿ ಆದಮೇಲೆ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡ್ಬೋದು ಏನು ಸಿಕ್ಕಿದೆ ನಮಗೆ ಅಂತ. ಇಲ್ಲಿ 2 ನವಿಲುಗರಿಗಳು ಸಿಕ್ಕಿದೆ. ಯೂಶ್ವಲಿ ನಾವು ಯಾವುದೇ ಒಂದು ಸ್ಪಾಟ್ಗೆ ಹೋದ್ರೂ ನಮಗೆ ನವಿಲುಗರಿಗಳು ಸಿಗ್ತಾನೆ ಇರುತ್ತೆ. ಸೊ ಆ್ಯಕ್ಚುಲಿ ನಾವು ಬಂದು ಲೊಕೇಶನ್ ಹಾಕ್ಕೊಂಡಿದ್ದು ಬನ್ನಿ ಇಲ್ಲಿ ತೋರಿಸ್ತೀನಿ ಅಲ್ಲೂ. ಸೊ ಈ ದೇವಸ್ಥಾನಕ್ಕೆ ನಾವು ಆ್ಯಕ್ಚುಲಿ ಲೊಕೇಶನ್ ಹಾಕ್ಕೊಂಡಿದ್ದು, ಬಟ್ ಈ ಬೆಟ್ಟ ಬರ್ತಾನೆ ಕಾಣಿಸ್ತಲ್ಲ. ಸೊ ಹಾಗಾಗಿ ಇಲ್ಲಿಗೆ ಬಂದ್ವಿ. ಇಲ್ಲಿಂದ ಶಿವಗಂಗೆ ನೋಡ್ಬೋದು ಏನು ಮ್ಯಾಸಿವ್ ಆಗಿ ಕಾಣಿಸುತ್ತೆ ಅಂತ. ಸೊ ಇಲ್ಲಿಂದ ಶಿವಗಂಗೆ ಕೂಡ ಹತ್ರ. ನಾವು ಬೇಕಾದರೆ ಇಲ್ಲಿಂದ ತುಮಕೂರು ಹೈವೇ ಮೇಲೆ ಬೇಕಾದರೂ ಹೋಗ್ಬೋದು, ಇಲ್ಲಾಂತಂದರೆ ರಿಟರ್ನು ಹಾಸನ ಹೈವೇ ಹೋಗ್ಬಿಟ್ಟು ಹಾಸನ ಹೈವೇ ಮೇಲೆ ಬೇಕಾದ್ರೂ ಹೋಗ್ಬೋದು. ಹೇಗಿದೆ ಬ್ರೋ ಲೊಕೇಶನು? ಕ್ರೇಜಿ ಪೀಸ್. ನಮ್ಮ ಮನೆಯಿಂದ ಏನೊಂದು ಅರ್ಧ ಗಂಟೆ ಅಷ್ಟೇ ಹಾಸನ ಹೈವೇಯಿಂದ ಆರಾಮಾಗಿ ಬಂದ್ಬಿಡ್ಬೋದು. ಬಟ್ ಹೆಸರು ಮಾತ್ರ ಗೊತ್ತಿಲ್ಲ ಅಷ್ಟೇ. ಆ್ಯಕ್ಚುಲಿ ಈ ಬೆಟ್ಟಕ್ಕೆ ಏನೂ ಹೆಸರಿಲ್ಲ. ಲೋಕಲಿಟ್ ಹೇಳಿದ್ರು ಈ ಗುಡ್ಡಕ್ಕೆ ಯಾವುದೇ ಥರ ಹೆಸರಿಲ್ಲ ಅಂತ. ಅದೊಂದು ರಂಗಸ್ವಾಮಿ ಬೆಟ್ಟ, ಸಾರಿ ಸ್ವಾಮಿ ದೇವಸ್ಥಾನ ಅದು. ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ರಂಗನ ಬೆಟ್ಟ ಅಂತ ಇದೆ, ಬಟ್ ಆ್ಯಕ್ಚುಲಿ ಬೆಟ್ಟ ಇಲ್ಲಿದೆ. ಇದೆಲ್ಲ ಆ್ಯಕ್ಚುಲಿ ಬೆಟ್ಟಗಳೇ, ಅಲ್ಲೆಲ್ಲ ಬಂಡೆಗಳೆಲ್ಲ ಕಾಣಿಸುತ್ತೆ ನೋಡಿ ನಿಮಗೆ. ಸೊ ಇವಾಗ ಮ್ಯಾಗಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಪೋರ್ಟಬಲ್ ಸ್ಟವ್, ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ ಮ್ಯಾಗಿಗೋಸ್ಕರ. ಒಂದು ಗಾಳಿ ಏನೂ ಮಾಡೋಕ್ಕಾಗಲ್ಲ. ನಾವು ಓಪನ್ ಸ್ಪೇಸಿಗೆ ಬಂದುಬಿಟ್ಟು ಗಾಳಿಯಿಂದ ದೂರಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಿಂಗೋ ಕಲ್ಲಿಟ್ಟಿದ್ದೀವಲ್ಲ, ಮ್ಯಾನೇಜ್ ಮಾಡೋಕ್ಕೆ. ಹೆಲ್ಮೆಟ್ ಒಂದು ಸ್ವಲ್ಪ ಈ ಕಡೆ ಇಟ್ಕೊಂಡು. ನೀರು ಆಲ್ಮೋಸ್ಟು ಕುದಿ ಬಂದಿದೆ. ವೆಜಿಟೇಬಲ್ಸ್ ತರಬೇಕಾಗಿತ್ತು, ಬರೋ ಅಂಥ ಅರ್ಜೆಂಟಲ್ಲಿ ಚಂದನ್ ಮರ್ತೋಗ್ಬಿಟ್ಟಿದ್ದಾನೆ. ಓಕೆ, ಇರೋದ್ರಲ್ಲ ಮ್ಯಾನೇಜ್ ಮಾಡೋಣ. ಸಾಲ್ಟ್ ಹಾಕ್ತಾ ಇದ್ದಾನೆ. ಮ್ಯಾಗಿ ರೆಡಿಯಾಗಿದೆ ಫೈನಲಿ. ಮ್ಯಾಗಿ ಅಲ್ಲ, 1 2 3 ನೂಡಲ್ಸ್. ಹೇಗಿದೆ ಗುರು? ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಆ್ಯಕ್ಚುಲಿ ಟೇಸ್ಟ್ಗಿನ್ನ ಈ ಥರ ಒಂದು ಲೊಕೇಶನಲ್ಲಿ ಈ ಥರ ಕುಕ್ ಮಾಡಿಕೊಂಡು ತಿನ್ನೋದೇ ಒಂದು ಯೂನಿಕ್ ಎಕ್ಸ್ಪೀರಿಯೆನ್ಸು. ಸೊ ಆ್ಯಕ್ಚುಲಿ ನಾವು ಬೇರೆ ಏನಾದರೂ ಡಿಶ್ನ ಟ್ರೈ ಮಾಡೋಣ ಅಂತ ಇದ್ದಿದ್ದು, ಸಡನ್ ಪ್ಲ್ಯಾನು. ಸೊ ಇದಾದಮೇಲೆ ಇವಾಗ ಟೀ ಕೂಡ ಮಾಡ್ತೀವಿ. ಇದನ್ನು ಮುಗಿಸ್ಬಿಟ್ಟು ಟೀ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇವಾಗ ಟೀ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸಾಕ್ಬಿಡು. ಫ್ಲೇವರ್ಗೆ ಅಂತ ಏಲಕ್ಕಿ ಕೂಡ ಹಾಕಿದ್ದೀವಿ. ಕಲರ್ ನೋಡ್ಬೋದು, ಸ್ಮೆಲ್ ಕೂಡ ಸಖತ್ತಾಗಿ ಬರ್ತಾಯಿದೆ ಗುರು ಟೀದು. ಸೊ ಒಂದು ಅವಾಂತರ ಆಯಿತು. ಮಾತಾಡ್ಕೊಂಡು ಕೂತಿದ್ವಿ, ಅಷ್ಟೊತ್ತಲ್ಲಿ ಟೀ ಎಲ್ಲ ಉಕ್ಕು ಬಂದು ಚಲೋ ಆಯಿತು. ಸೊ ಇನ್ನೂ ಹಾಲು ಮಿಕ್ಕಿದೆ, ಅದರಲ್ಲಿ ಮತ್ತೆ ಮಾಡಬೇಕು. ಇಷ್ಟಿದೆ ಆದ್ರೂ ಓಕೆ. ಅಷ್ಟೇ ಗುರು, ಅರ್ಧ. ಸೊ ಟೀ ರೆಡಿಯಾಗಿದೆ. ಚಂದನ್ನು ಸ್ನ್ಯಾಕ್ಸ್ ಕೂಡ ತೊಗೊಂಬಂದಿದ್ದಾನೆ. ಸಖತ್ತು. ಟೀ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಒಂಚೂರು ಉಕ್ಕು ಬಂದು ಚೆಲ್ಲೋಗಿಲ್ಲ ಅಂದಿರ ಇನ್ನೂ ಜಾಸ್ತಿ ಟೀ ಸಿಗ್ತಾಯಿತ್ತು ಇಬ್ರಿಗೂ. ಬಟ್ ಇಟ್ಸ್ ಓಕೆ. ಸೊ ಟೀ ಕುಡಿದ್ಬಿಟ್ಟು ಜಾಗ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಇಲ್ಲಿಂದ ಹೊರಡಬೇಕು. ಇನ್ನೇನು ಸನ್ಸೆಟ್ ಕೂಡ ಆಯಿತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಈ ವ್ಲಾಗಿನ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಲೈವ್ ಅಪ್ಡೇಟ್ಸ್ಗಳಿಗಾಗಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಸೊ ಸ್ಟವ್ ಎಲ್ಲನೂ ಆರಿಸಿ ತೊಗೊಂಬಂದಿದ್ದು ಪ್ಲಾಸ್ಟಿಕ್ ಎಲ್ಲನೂ ಹಾಗೇ ತೊಗೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ.